ವೇರ್ ಅ ಸಿಸ್ಟಮ್ ಫೇಲ್ಸ್ ಸರ್? ವ್ಯವಸ್ಥೆ ಒಂದು ಸೋಲ್ಬೇಕಂದ್ರೆ ಎಲ್ಲಿ ಏನು ಕಾರಣ ಇರುತ್ತೆ? ಒಂದು, ನಾನು ಶಿಕ್ಷಕರು ಅಂತ ಹೇಳಿ ನಾನು ನಾನು ಶ್ರೀರಾಮ್ಪುರದಲ್ಲಿ ಹಳ್ಳಿಲಿ ಇದ್ದಿದ್ದು ಘಟನೆ ಹೇಳ್ತೀನಿ. ಅಲ್ಲೊಬ್ಬರು ಶ್ರೀನಿವಾಸ ಮೂರ್ತಿ ಅಂತಿದ್ದು HM, ತುಂಬ ಒಳ್ಳೆಯವರು, ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಲೇ ಇದ್ದರು. ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೆ ರೀತಿ, ಯಾಕೆ ಗ್ರಾಮೀಣ ಮಕ್ಕಳು ಕಲಿಯೋಕ್ಕಾಗಲ್ಲ. ಅವರೊಂದು ವಿಷಯ ಹೇಳಿದ್ರು, ಯಾವುದೇ ಕಾನ್ವೆಂಟ್ ಶಿಕ್ಷಕಿ ಇಲ್ಲಿ ಬಂದು ಪಾಠ ಮಾಡಲಿ, ಮಕ್ಕಳಿಗೆ ಕಲಿಸ್ಬಿಡ್ಲಿ, ನಾನು ರಿಸೈನ್ ಮಾಡ್ಬಿಟ್ಟು ಕಡಲೆಕಾಯಿ ಮಾರಕ್ಕೆ ಹೋಗ್ತೀನಿ. ಯಾಕೆಂದರೆ ಅವ್ರು ಹೇಳಿದ್ರು, ಒಂದು ಮನೆ ವಾತಾವರಣ, ಪವರ್ ಇರಲ್ಲ, ಅವರಿಗೆ ನೀರಿರಲ್ಲ, ಅದು ಬೇಸಿಕ್ ಸಮಸ್ಯೆ ಇರುತ್ತೆ. ಗಂಡ ಕುಡಿತಿರ್ತಾನೆ, ಮಕ್ಕಳಿಗೆ ಹೊಡಿತಾರೆ, ಮನೆ ವಾತಾವರಣ ಇರಲ್ಲ. ಸೊ ಈ ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಒಂದು 40 ಮಕ್ಕಳಿರ್ತಾರೆ. ನಾ ಟೀಚರ್, ನಾನು ತುಂಬ ಮಕ್ಕಳು ಕಲಿಸ್ಬೇಕು ಅನ್ನೋ ಧ್ಯೇಯದಿಂದಲೇ ಬರ್ತೀನಿ ಶಾಲೆಗೆ. ಬಟ್ 40 ಜನನೂ ಒಂದೇ ರೀತಿ ಇರಲ್ಲ ಅಕಾಡೆಮಿಕ್ ಲೆವೆಲ್. ಒಬ್ಬರಿಗೆ 6ನೇ ಕ್ಲಾಸಲ್ಲಿ ಇರ್ತಾರೆ, ಯಾಕೆಂದರೆ ಫೇಲ್ ಮಾಡಬಾರ್ದು ಅನ್ನೋ ಪದ್ಧತಿ ಇದೆ. ಮುಂದಿನ ವರ್ಷ ಕಳಿಸಲೇ ಇರಬೇಕು. ಅವ್ರಿಗೆ 1ನೇ ಕ್ಲಾಸ್ ಪಾಠ ಮಾಡೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ. ನಾನು 6ನೇ ಕ್ಲಾಸ್ ಪಾಠ ಹೇಳ್ಕೊಟ್ರೆ ಅವ್ರಿಗೆ ಅರ್ಥವಾಗತ್ತಾ? ಅರ್ಥ ಆಗ್ದಲೇ 11 ಗಂಟೆಯಿಂದೆಲ್ಲ 6 ಗಂಟೆ ಕಾಲ ಕ್ಲಾಸಲ್ಲಿ ಕೂತ್ಕೋಬೇಕು ಅಂದ್ರೆ ಆಗುತ್ತಾ? ಇಲ್ಲ. ಮುಂದೆ ತಿವಿತಾರೆ, ಗಲಾಟೆ ಮಾಡ್ತಾರೆ. ನಮಗೆ ಕೋಪ ಬರುತ್ತೆ ಟೀಚರ್ಗೆ, ನನ್ನ ಮಾತು ಕೇಳ್ತಿಲ್ಲ, ಮಕ್ಕಳು ಗಲಾಟೆ ಮಾಡ್ತಿದ್ದಾರೆ. ಅವಾಗ ನಾವು ಬೈತೀವಿ, ಒಂದೊಂದು ಸತಿ ಏಟು ಹೊಡಿತೀವಿ, ಬಿಟ್ಬಿಡ್ತಾರೆ. ಇದು ಸಮಸ್ಯೆ ಇದೆ. ಇದು ಹೇಗೆ ಸಾಲ್ವ್ ಆಗುತ್ತೆ ಅಂದರೆ ಆಗ್ದಲೇ ಇರೋ ಸಮಸ್ಯೆ, ಎಲ್ಲರಿಗೂ ಗೊತ್ತಿದೆ. ಇದು ಸಾಲ್ವ್ ಆಗಲ್ಲ. ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು, ಪದ್ಧತಿ ಬದಲಾವಣೆ ಆಗಬೇಕು, ಶಿಕ್ಷಕರ ತರಬೇತಿ ಬದಲಾಗಬೇಕು, ಕ್ರಮ ಬದಲಾಗಬೇಕು. ಈಗ ಎಷ್ಟು ಜನ ಶಿಕ್ಷಕರಿದ್ದಾರೆ ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ಆಲ್ರೌಂಡರ್ ಜಾಸ್ತಿ. ನಾನು ಮ್ಯಾನೇಜ್ ಮಾಡ್ತೀನಿ, ಪ್ಲಸ್ 10th ಸ್ಟ್ಯಾಂಡರ್ಡ್ಗೆ ಮ್ಯಾಥ್ಸ್ ಫಿಸಿಕ್ಸ್ ಹೇಳ್ಕೊಡ್ತೀನಿ. ನನ್ನ ವೈಫು ಅಡುಗೆ ಎಲ್ಲ ನೋಡ್ಕೊತಾರೆ, 10th ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಆಮೇಲೆ ಒಬ್ಬರು JP ನಗರ ಇಂಜಿನಿಯರ್, ರಿಟೈರ್ಡ್ ಇಂಜಿನಿಯರ್ ಇದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರು. ಅವರು ಸೋಷಿಯಲ್ ಸೈನ್ಸು, ಬಯಾಲಜಿ ಹೇಳ್ಕೊಡ್ತಾರೆ. ಮಾಮೂಲಿ ಶಾಲೆಯಲ್ಲಿ ಆಗಲ್ಲ ಇದು. ಇಂಜಿನಿಯರ್ ಬಯಾಲಜಿ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇನ್ನೊಬ್ಬರು MA BEd ಕನ್ನಡ ಹೇಳ್ಕೊಡ್ತಾರೆ, ಇನ್ನೊಬ್ಬರು ಕೆಮಿಸ್ಟ್ರಿ. ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಟೀಚರು ಒಟ್ಟು 7-8 ಇದ್ದಾರೆ, ಪ್ಲಸ್ ಇನ್ನೊಂದಿಷ್ಟು ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ. ಓಕೆ, ನೀವು ವಸತಿನೂ ವ್ಯವಸ್ಥೆ ಮಾಡ್ತಾ ಇರೋದ್ರಿಂದ ಹೌದು, ಅದು ಹೆಂಗೆ ಸರ್, ಸಿಂಕ್ ಹೆಂಗಾಗತ್ತೆ? ವಸತಿ ಇಲ್ಲದೆ ತುಂಬ ಕಷ್ಟ ಆಗೋದು ಮಕ್ಕಳಿಗೆ. ಒಂದು ಏನು ಹೇಳ್ತಾರೆ, ಪೌಷ್ಟಿಕವಾದ ಆಹಾರ ಬೇಕಲ್ವ, ಪೌಷ್ಟಿಕವಾದ ಆಹಾರ ಬೇಕು. ಆಮೇಲೆ ಒಂದು ಪ್ರೀತಿ ಭರಿತ ವಾತಾವರಣ ಬೇಕು. ನಮ್ಮ ಶಾಲೆಯಲ್ಲಿ ಅದೊಂದು ತುಂಬ ಇದೆ. ನೀವು ನೋಡಿದ್ರೆ ಗೊತ್ತಾಗ್ಬಿಡೋದು, ಬಂದ ತಕ್ಷಣ ಮಕ್ಕಳು ಯಾರನ್ನೋ ಟೀಚರ್ ತಬ್ಗೋತಾರೆ, ಅವೆಲ್ಲ ಇರಲ್ಲ ನಮ್ಮಲ್ಲಿ. ಟೀಚರ್ ಹತ್ರ ಕೋಲ್ ಇರಲ್ಲ, ಟೀಚರ್ ಹತ್ರ ಕೋಲ್ ಇರಲ್ಲ. ದಡ್ಡ ಅಂತ ಯಾರನ್ನೂ ಕರಿಬಾರ್ದು. ನನ್ನ ಪ್ರಕಾರ ಯಾರು ದಡ್ಡ ಅಲ್ಲ, ದಡ್ಡ ಅಂತ ಕರಿಬಾರ್ದು. ಇವೆಲ್ಲ ಆದರೆ ನಮಗೆ ನಮ್ಮ ಶಾಲೆಯಲ್ಲೂ ಟೀಚರ್ ಕೊರತೆ ಇದೆ. ಟೀಚರ್ ಕೊರತೆ ಇದೆ. ಹೌದು, ನಂಬರಲ್ಲ, ಕ್ವಾಲಿಟಿಯಲ್ಲಿ ಸಿಗಲ್ಲ. ನಮ್ಮ ಮನಸ್ಸಿನಲ್ಲಿರೋ ನನಗೊಂದು ಕಾನ್ಸೆಪ್ಟ್ ಇದೆ, ಶಿಕ್ಷಕರು ಹೀಗಿರಬೇಕು. ಒಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಎರಡನೇದು ತಾಳ್ಮೆ ಇರಬೇಕು, ತುಂಬ ತಾಳ್ಮೆ ಇರಬೇಕು. ಇನ್ನೊಂದು ನಾನು ಕಲಿಸೋ ಕೌಶಲ್ಯ ಬೇಕು, ಕಲಿಸ್ತೀನಿ, ಬಿಡಲ್ಲ. ಈ 3 ಇರಬೇಕಾಗುತ್ತೆ. ಪರ್ಸಿವರೆನ್ಸ್, 3ರ ಕಾಂಬಿನೇಷನ್ ಬಹಳ ಡಿಫಿಕಲ್ಟ್, ತುಂಬ ಕಷ್ಟ. ಶಿಕ್ಷಕರು ಅಂತಲ್ಲ, ಒಂದು ಪರ್ಸನಾಲಿಟಿ ಎಲ್ಲ ಕಾಂಬಿನೇಷನ್ ಸ್ವಲ್ಪ ಸಮಸ್ಯೆ ಇರುತ್ತೆ, ತುಂಬ ಸಮಸ್ಯೆ.